ಇವತ್ತಿನ ಹೊಸ ಆಟ ಕ್ರಿಕೆಟ್ ಮುಗೀತು, ಇನ್ನೇನಿದ್ರು ವಾಲಿಬಾಲು. ಎಷ್ಟು ದಿವಸ ಆಗುತ್ತಾ ಇದು? ಒಂದು 2-3 ದಿವಸ. ಹಿಂದಗಡೆ ಬರ್ತಾರನು ಪ್ಲೇಯರೇ. ನಾನು ಮಾತ್ರ ಅಯ್ಯೋ ನಾನು ಹೆವಿ ಪ್ಲೇಯರು. ಕೊಡ್ಲಾ ನಂದು? ಬೇಡ ಬಿಡಪ್ಪ. ತಿನ್ನಿ ಅಂತ ಎಲ್ಲ ಹೋದ್ರು. ಆಲೇ ಎಷ್ಟು 2-3 ಅವರ್ಸ್ ಆಯಿತು. ಬಟ್ ಗೈಸ್ ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತಿಂಡಿ ಮುಗಿಸ್ಬಿಟ್ಟು ಕೂತಿದ್ದೆ ಮನೇಲಿ. ಇವಾಗ ಫಿಶ್ ಟ್ಯಾಂಕ್ ತೊಳಿಬೇಕು. ತುಂಬ ದಿನ ಆಗೋಗೈತಿ ತೊಳೆದು. ಆಲೇ ಒಂದು 3-4 ಮಂತ್ಸ್ ಆಗೈತೆ. ಅದಕ್ಕೋಸ್ಕರ ಇವಾಗ ಇದು ಫಸ್ಟು ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮಿಕ್ಕಿದ್ದೆ ಅಂದರೆ ಬೇರೆ ಕೆಲಸ. ಇಲ್ಲಾಂದರೆ ಜಾಸ್ತಿ ಗಲೀಜಾಗ್ಬಿಟ್ಟೈತೆ. ಲಾಸ್ಟ್ ಆಲೇ ಒಂದು ಮೇಲ್ ಅನ್ಸ ಕ್ಲೀನ್ ಮಾಡಿದ್ದು 2-3 ಮಂತ್ಸ್ ಮೇಲೆ ಆಗೈತೆ. ಸೊ ಅದಕ್ಕೋಸ್ಕರ ಇವಾಗ ಇದನ್ನು ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಆಮೇಲೆ ಅಂಗಡಿ ಹತ್ರ ಹೋಗಬೇಕು. ಅದಕ್ಕೋಸ್ಕರ ಕ್ಲೀನಿಂಗ್ ಇವತ್ತು ಬೆಳಗ್ಗೆನೇ ಮಾಡಬೇಕಿತ್ತು, ಬಟ್ ಮಾಡಿರಲಿಲ್ಲ. ಏನೇನೋ ಐತಿಂದೆ ಅದನ್ನೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡಿಬಿಡೋಣ ಜಲ್ದಿ. ಗೈಸ್ ನೋಡಿ 1 ಅವರ್ ಮೇಲಾಯಿತು. ಇವಾಗ ಜಸ್ಟ್ ಕಂಪ್ಲೀಟ್ ಆಯಿತು. 1 ಅವರಿಂದ ನಾನ್ ಸ್ಟಾಪ್ ಕೆಲಸ ಇದ್ರದ್ದು. ಅದೇ 1 ತಿಂಗ್ಳಿಗೆ 2 ತಿಂಗಳು ತೊಳೆದ್ಬಿಡ್ಬೇಕು. ಇಲ್ಲಾಂದರೆ ಈ ಥರ ಗಲೀಜು ಜಾಸ್ತಿ ಇರ್ತದೆ. ಈಗ ತೊಳೆಯೋಕ್ಕೂ ಬಿಡ್ತಾಯಿಲ್ಲ, ಹಿಂದಿಂದೆ ತಿರ್ಕೊಂಡು ನೋಡೋ ನನಗೆ ಹೊಡಿಕೆ ಅಂತದದು. ಇದು ಬೇರೆ ಹಿಂಗೆ ಕವರ್ ಮಾಡಬೇಕು, ಇಲ್ಲ ಅಂದರೆ ಹತ್ತೈತಿ ಮೇಲೆ ಹತ್ತುತ್ತದೆ. ಆಲೇ ಒಂದು ಸತಿ ಜಸ್ಟ್ ಮಿಸ್ಸು ಕ್ಯಾಚ್ ಹಾಕಿತ್ತು, ಎದುರಿಸ್ಬಿಟ್ಟು ಬಿಡಿಸ್ದೆ. ಇವಾಗ ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಇದು ವಾಟರ್ ಸೆಟ್ ಆಗಬೇಕು. ಟೆಂಪ್ರೇಚರ್ ಸೆಟ್ ಆದಮೇಲೆ ತೆಗ್ಬಿಟ್ಟು ಫಿಶ್ ಅದ್ರೊಳಗಡೆ ಹಾಕ್ತೀನಿ. ಅಲ್ಲಿವರೆಗೂ ಹಂಗೆ ಇರಲಿ. ನಾನು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಬರ್ತೀನಿ ಮತ್ತೆ, ಇಲ್ಲಾಂದರೆ ಬರೀ ಸ್ಮೆಲ್ ಹೊಡಿತದೆ ಆಮೇಲೆ ಫಿಶ್ ಸ್ಮೆಲ್ಲು. ಸೊ ಇವಾಗ ನಾನು ಹೋಗ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಬರ್ತೀನಿ ಒಳಗಡೆ ರಿಟರ್ನ್. ಟ್ಯಾಂಕ್ ತೊಳೆದಿದ್ದೆಲ್ಲ ಆಯಿತು. ಸೊ ಇವಾಗ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಮುಖ ಎಲ್ಲ ತೊಳ್ಕೊಂಬಿಟ್ಟು ಗಾಡಿಯಲ್ಲಿ ನಿಲ್ಲಿಸ್ದೆ. ನಾನು ಇಲ್ಲಿ ನಿಲ್ಸಿದ್ರೆ ನಮ್ಮಮ್ಮ ಆ ಕಡೆ ಹಾಕ್ಬಿಟ್ಟೈತೆ. ಗಾಡಿ ಕಸನೂ ತುಂಬಿಟ್ಟವ್ರೆ. ತೆಗ್ದೆಸಿದ್ಬಿಟ್ಟು ಅಂಗಡಿ ಹತ್ರ ತೊಗೊಂಡು ಹೋಗ್ತೀನಿ ಗಾಡಿನ. ನಮ್ಮಪ್ಪ ಫೋನ್ ಮಾಡಿದ್ರು ಗಾಡಿ ತಂಬ ಅಂತ. ಕಾಯಿಸಿ ಬಂದಿದ್ದಾಯ್ತು. ಅಂಗಡಿ ಹತ್ರ ಗಾಡಿ ಕೊಟ್ಟಿದ್ದೀನಿ. ನಮ್ಮಪ್ಪ ಎಲ್ಲೂ ಹೋಯ್ತಾನೆ ಇಲ್ಲ, ಸುಮ್ಮನೆ ಗಾಡಿ ಎಲ್ಲೈತೆ ಅಂತ ಕೇಳೋರು. ನಾನು ಅರ್ಜೆಂಟ್ ಬೇಕಂತ ಬಂದೆ ಸುಮ್ಮನೆ. ಹೆಂಗೂ ಬರಬೇಕಿತ್ತಲ್ಲ, ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಏನು ಕೆಲಸ ಆಯಿತು ನೋಡೋಣ. ಅಪ್ಪ ಬಂದಲ್ಲ ಇಲ್ಲೇನೋ ತೊಗೊಂಬತ್ತವ್ರೆ. ಅಪ್ಪ ಬರ್ತೀನಿ ಅಂದ್ಬಿಟ್ಟು ಎಲ್ಲ ಹೋಗ್ಬಿಟ್ರು ಊಟಕ್ಕೆ ಹೋಗೋ ಟೈಮಲ್ಲಿ. ಆಗ್ಲಿಂದ ಸುಮ್ಮನೆ ಕೂತಿರೋದಾಗೈತೆ. ಬರ್ತೀನಿ ಅಂತ ಎಲ್ಲ ಹೋದರು. ಆಲೇ ಎಷ್ಟು 2-3 ಅವರ್ಸ್ ಆಯಿತು, ಬಟ್ ಇನ್ನೂ ಬಂದಿಲ್ಲ. ಏನೂ ಮಾಡೋಂಗಿಲ್ಲ, ಕೂತ್ಕೋಬೇಕೀಗ ಅಷ್ಟೇ. ನಮ್ಮಮ್ಮ ಫೋನ್ ಮಾಡಿ ಊಟಕ್ಕೆ ಬಂದು ನಮ್ಮಪ್ಪ ಎಲ್ಲ ಹೋಗೋರೆ. ಫೋನ್ ಹೇಳೂ ಇಲ್ಲ, ಏನೂ ಇಲ್ಲ. ಹೊಟ್ಟೆ ಹಸಿತೈತೆ, ಬಟ್ ಮಮ್ಮಿ ಬರಬೇಕು, ಹೋಗ್ಬೇಕಿಲ್ಲ ಇನ್ನು ಅಷ್ಟೇ. ಏನಮ್ಮ ನಾನು ಪೂರಿ ಅನ್ಕೊಂಬಿಟ್ಟೆ ಕಣಮ್ಮ ಈಚೆಯಿಂದ. ಹೌದಾ? ಏನು ಸಾಂಬಾರು? ರಸಂ ಮಾಡಿದ್ದೀನಿ. ಸಂಜೆಗೆ ಮತ್ತೆ ಚಪಾತಿನೇ ಮಾಡಬೇಕು. ಫೋನ್ ಮಾಡಿದ್ರ ಡ್ಯಾಡಿಗೆ? ಫೋನ್ ಚಾರ್ಜ್ ಹಾಕ್ತೀನಿ. ನಮ್ಮಪ್ಪ ಎಲ್ಲ ಹೋಗೈತೆ ಹೇಳಿಲ್ಲ, ಹೇಳ್ದಲ್ಲೇ ಹೋಗ್ಬಿಟ್ಟೈತೆ. ಫೋನ್ ಚಾರ್ಜ್ ಹಾಕ್ಬಿಟ್ಟು ಊಟ ಮುಗಿಸ್ಕೊಂಡು ಹೋಗ್ತೀನಿ. ಏನು ಮಾಡೋಣ ಹೇಳ್ಬಿಟ್ಟು ಬಂದಿದ್ದೀನಿ ಊಟಕ್ಕೋಸ್ಕರ. ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ನಾನು ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಅಂಗಡಿ ಹೋಗ್ಬಿಟ್ಟು ಮತ್ತೆ ತೆಗಿಬೇಕು, ಅದೊಂದೇ ಕ್ಲೋಸ್ ಮಾಡಿದ್ದೆ. ಇವಾಗ ಹೋಗ್ಬಿಟ್ರೆ ಗಾಯ್ಸ್ ಇನ್ನು ಈಚೆ ಕೂಡ ಆಗ್ಬಿಟ್ಟಿದ್ದು. ಯಾರು ಈಚೆ ಹೋಗೋರೆ ಅವ್ರ ಜೊತೆ ಈಚೆ ಹೋಗ್ಬಿಟ್ಟು ಈಚೆ ಇದ್ಲು. ಇವಾಗ ಬಂದ್ಬಿಟ್ಟು ಅವಳೆ ಇಷ್ಟೊತ್ತು ಬಡ್ಕತ್ತಿತ್ತು, ಸಿಗಾಕೊಂಬಿಟ್ಟು ಈಚೆ ಕಡೆ. ನಮ್ಮಪ್ಪ ಬಂದರು. ಸೊ ನಾನು ಅದಕ್ಕೆ ಈಚೆ ಒಳಗಡೆ ಮನೆಗೆ ಬಂದೆ. ಆಗ ಈಚೆ ಅವಳೆ ಸುಮ್ಮನೆ ಸೌಂಡ್ ಮಾಡ್ತಾವೆ. ಎಲ್ಲಿ ಅಂತ ಉಳ್ಕೊರೆ ಈಚೆ ಕಡೆನೇ ಉಳ್ಕೊಂಬಿಟ್ಟು ಇವಾಗ ಕರ್ಕೊಂಡ್ಬಂದೆ ಒಳಗಡೆಗೆ. ಇನ್ನು ಈಚೆಗೆ ಹೋಗಲ್ಲ. ಯಾರು ಆದರೂ ಫಸ್ಟ್ ಈಚೆಗೆ ಹೋಯ್ತಿತ್ತು, ಇನ್ನೂ ಹೋಗಲ್ಲ ಈಚೆಗೆ. ಎದ್ರಕಂಡು ಇಲ್ಲೇ ಇರ್ತದೆ ಒಳಗಡೆನೆ. ಮಾಡ್ಬಿಟ್ಟು ಇವಾಗ ಕ್ರಿಕೆಟ್ನ ತುಂಬ ದಿನ ಬೇಡ ಅಂದ್ಬಿಟ್ಟು ಇವಾಗ ಹೊಸ ಹೊಡೆಯಲ್ಲೇ ವಿಡಿಯೋ ಮಾಡ್ಕೊಡ್ತೀನಿ. ಸ್ನ್ಯಾಪ್ ಹುಚ್ಚರು ಎಲ್ಲರೂ. ಕ್ರಿಕೆಟ್ ಬೇಡ ಅಂದ್ಬಿಟ್ಟು ಇವಾಗ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಕ್ರಿಕೆಟ್ಗೆ ಯಾರೂ ಬರ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಗೇಮ್ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನಾನು ವಾಡ್ತಕ್ಕೂ ಒಂದ್ಸತಿ ಹೇಳ್ತಾ ಇದೀನಿ ಕೊಡು ಅಂದರೆ ವಾಲಿಬಾಲ್ ತೊಗೊಂಬಂದು ಹೊಸ್ದಾಗ ವಾಲಿಬಾಲ್ ಆಡೋಣ ಅಂತ ತೊಗೊಂಬಂದಿದ್ವಿ. ಆಡೋಕ್ಕೆ ಯಾವುದೇ ಗೇಮ್ ನೀಟಾಗಿ ಬರೋಲ್ಲ, ಬಟ್ ಆಡಿ ಎಲ್ಲ ಆಟನೂ ಆಡಬೇಕು ಅಂದ್ಬಿಟ್ಟು ಎಲ್ಲ ತರ್ತೀವಿ. ಮೊದಲ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಇವತ್ತು ವಾಲಿಬಾಲ್ ಒಂದೇ ಬೆಳ್ಳಲ್ಲಿ ತಿರುಗಿಸ್ಬಿಡೋಣ ಅಂತ ಫುಲ್ ಇವತ್ತು ಹೊಸ ಗೇಮ್. ಇವತ್ತಿಂದ ಹೊಸ ಆಟ. ಕ್ರಿಕೆಟ್ ಮುಗೀತು, ಇನ್ನೇನಿದ್ರು ವಾಲಿಬಾಲು. ಎಷ್ಟು ದಿವಸ ಆಗುತ್ತಾ ಇದು? ಒಂದು 2-3 ದಿವಸ. ಇದನ್ನು ಸೇಮ್ ಗ್ರೌಂಡ್. ಯಾವುದೇ ಆಟ ಆದರೂ ಸೇಮ್ ಗ್ರೌಂಡೇ ನಮ್ಮದು, ಡಿಫ್ರೆಂಟ್ ಗ್ರೌಂಡ್ ಇಲ್ಲ. ಯಾವುದೇ ಆಟ ಇರಲಿ ಏನೇ ಇರಲಿ ಸೇಮ್ ಗ್ರೌಂಡ್ಗೆ ಹೋಗಬೇಕು, ಆಡಬೇಕು. ಹಿಂದಗಡೆ ಬರ್ತಾರನು ಪ್ಲೇಯರೇ. ನಾನು ಮಾತ್ರ ಅಯ್ಯೋ ನಾನು ಹೆವಿ ಪ್ಲೇಯರು. ಇನ್ನಿಬ್ಬರು ಬರ್ತಾರೆ ದೊಡ್ಡ ಪ್ಲೇಯರ್ಗಳು. ಎಲ್ಲ ಆಟ ನಮ್ಮ ನೋಡಿ ಸ್ಟ್ಯಾಂಡ್ ಇದ್ದಿದ್ರೆ ನಿಲ್ಲಿಸ್ಬಿಟ್ಟೆ ತೋರಿಸಿ ಹೆಂಗೈತೆ ಅಂತ. ಹೊಸ ಗೇಮ್ ಇವತ್ತಿಂದ
ಚೆನ್ನಾಗಿತ್ತು. ಯಾವುದೋ ನಿವ್ಯ ನಮ್ದೆಲ್ಲ ಬಾಲಿದು ಯಾರೋ ತೊಗೊಂಬತ್ತಿದ್ರು ಈಸ್ಕೊಂಡು ಹಂಗೆ ಬಂದಿದ್ದು. ಕ್ರಿಕೆಟ್ ಬದಲು ಇವಾಗಾಯಿತು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಇದಾಡ್ತಾ ಇದ್ದೀವಿ. ಬಾರೋ ಸೇಮ್ ಫೀಲ್ಡು, ಚೇಂಜ್ ಇಲ್ಲ. ನೆಟ್ಟು ಕೋಟೆಲ್ಲ ಅದು ಆಟೋಮೆಟಿಕ್ ಆಯ್ತದ ಬಾ. ನೆಟ್ಟು ಕೋಟೆಲ್ಲ ಯಾವುದು ಆಡಕ್ಕೆ ಬಂದರೆ ತಾನೇ ನೆಟ್ಟು ಕೋಟು ಎಲ್ಲ. ಹೋಗಡಿಕೆ ಅಷ್ಟು ದೂರ ಹಿಂಗತ್ಯಾ? ಹಾಂ ಸ್ಮ್ಯಾಶ್ ಕಣೋ, ಫಸ್ಟ್ ಇಟ್ಟು ಹೊಡೆದಿದ್ದು ನಿಂಗೆ ಗೊತ್ತಿಲ್ಲ ಅದು. ವಾಲಿಬಾಲ್ ಮುಗಿಸ್ಕೊಂಡು ಬಂದಿದ್ದಾಯ್ತು. ಇವಾಗ ರಿಟರ್ನು ಮನೆ ಕಡಿಕೆ. ಇವಾಗ ಕೊಡ್ಲಾ ನಂದು? ಬೇಡ ಬಿಡಪ್ಪ, ಹೋಗಿ ಹಾಲು ತರಬೇಕು. ಅದಕ್ಕೆ ಬಂದೆ. ಬರೋದೇ ತಡ, ರೆಡಿ ಇರ್ತಾರೆ. ವಾಲಿಬಾಲ್ ಆಡ್ಬಿಟ್ಟು ಕೈಯೆಲ್ಲ ಉರಿತಾ ಇದೆ ಫುಲ್. ಇಲ್ಲೆಲ್ಲ ರೆಡ್ ಆಗ್ಬಿಟ್ಟೈತೆ ಫುಲ್ಲು. ಫಸ್ಟ್ ಟೈಮ್ ಆಡೋಕೆ ಹೋದೆ, ಫುಲ್ ಎಲ್ಲ ಕೈಯೆಲ್ಲ ಕೆಂಪಾಗ್ಬಿಟ್ಟೈತೆ ಆಡ್ಬಿಟ್ಟು. ಅಯ್ಯೋ ಇದು ಬಂದು ಎಲ್ಲೂ ನಿಂತ್ಕೊಳಕ್ಕೆ ಬಿಡೋಲ್ಲ, ಎಲ್ಲ ಕಡೆ ಕಚ್ತಾ ಇರ್ತದೆ. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಹಾಲು ತೊಗೊಂಬತ್ತೀನಿ. 6 ಹೆಂಗೋ ಟೈಮ್ ಆಯಿತು. ಹೋಗ್ಬಿಟ್ಟು ತೊಗೊಂಬಂದ್ರೆ ಸರಿ ಹೋಗುತ್ತೆ ಅಷ್ಟರಲ್ಲಿ. ಫಸ್ಟ್ ಟೈಮ್ ಮಾಡೋಕೆ ಹೋದೆ, ಫುಲ್ ಕೈಯೆಲ್ಲ ರೆಡ್ ಆಗಿಬಿಟ್ಟೈತೆ. ಆಡೋಕ್ಕೆ ಬರೋಲ್ಲ. ಫಸ್ಟ್ ಟ್ರೈ ಮಾಡಿದ್ದು, ಪರವಾಗಿಲ್ಲ, ಚೆನ್ನಾಗಿತ್ತು. ಹೇಗೆ ಬೀಳ್ತದೆ, ಫುಲ್ ಎಕ್ಸಸೈಸ್ ಇದು. ಇನ್ನು ಕ್ರಿಕೆಟ್ಗಿಂತ ಎಕ್ಸಸೈಸು. ಗೈಸ್, ನನ್ನ ಫ್ರೆಂಡು ಬೆಕ್ಕಿನ ಮರಿಬೇಕು ಅಂತ ಬಂದಿದ್ದಾನೆ. ಅದೇ ರೆಸ್ಕ್ಯೂ ಮಾಡಿದ್ದು. ಆದರೆ ಎಲ್ಲೈತೋ ಗೊತ್ತೇ ಇಲ್ಲ, ಅದು ಇಲ್ವಂತೆ. ಅದಕ್ಕೆ ರಿಟರ್ನ್ ಹೋದ. ನಾನು ಅದಕ್ಕೆ ಕರ್ಕೊಂಬಂದಿದ್ದೆ, ಹಾಲು ತೊಗೊಂಬಂದ್ಬಿಟ್ಟಿರು ಕೊಟ್ಬಿಟ್ಟು ಕಳ್ಸೋಣ ಅಂತ. ಬಟ್ ಅದಿಲ್ಲ, ರೆಸ್ಕ್ಯೂ ಮಾಡಿದ್ದು ಎಲ್ಲ ಬಿಟ್ಬಿಟ್ಟವ್ರಂತೆ. ಇದು ನೋಡಿ, ಇದೊಂದು ಐತೆ, ನಮ್ದು ಯಾರಿಗಾದ್ರೂ ಬೇಕಿದೆ. ಅದು ಯಾರನ್ನೂ ಬಿಡಲ್ಲ, ಹಿಂದಿಂದೇನೆ. ಅದೆರಡು ಮರಿ, ಇನ್ನೂ ಮರಿ ಇತ್ತು. ಯಾರೋ ಈಸ್ಕೊಂಡು ಹೋಗೋರು ಇಲ್ಲ, ಎಲ್ಲರೂ ಬಿಟ್ಬಿಟ್ಟು ಬಂದವ್ರು ಗೊತ್ತಿಲ್ಲ. ದೀಪ ಅಷ್ಟಿದೆ ನಮ್ಮ ಹಾಂ ಪೇಟ ಕಟ್ಟಿದ್ದೀರಾ? ಮಾಮೂಲಿ ನಾವು ಸ್ನಾನ ಮಾಡ್ತೀವಿ, ಅದೇ ಸ್ಟೈಲ್ ನಮ್ದು. ಪೇಟ ಕಟ್ಟೋರು. ಕಾಫಿ ಗೀಫಿ ಆಯ್ತಾ? ಸ್ವಲ್ಪ ಮಾಡಿ ದಯವಿಟ್ಟು ಸ್ಟೇಟ್ ಮಾಡಿ. ಭಾಳ ದಿನ ಆಯ್ತು ಕುಡ್ದು. ಅದಾ ಗೈಸ್, ಇವಾಗ ಕಾಫಿ ಮಾಡೋಕ್ಕೆ ಮಿಷಿನ್ ಬೇಕು. ಮಿಷಿನ್ ಇದೆ, ಅದು ಅಲ್ಲೇ ಬಾಕ್ಸಲ್ಲಿ ಇರಬೇಕು. ನಾನು ಇಲ್ಲಿ ಇಟ್ಟಿಲ್ಲ ಅನ್ಕೋತೀನಿ. ಐತೆ, ಖಾಲಿ ಚಾರ್ಜರ್ ಇರ್ಬೋದು ಅದರಲ್ಲಿ. ಮಿಷಿನ್ ಐತಿ ಇದರಲ್ಲಿ. ಇವಾಗ ಈ ಕಾಫಿನ ಮಾಡಿಬಿಟ್ಟು ನಾನು ಮಾಡ್ತೀನಿ, ನೀವು ಹಾಲು ಹಾಕ್ಕೊಟ್ಬಿಟ್ಟು. ಹಾಂ, ಸೊ ಗೈಸ್ ಸರಿ, ಇವಾಗೆಲ್ಲ ಕುಡ್ದ್ಬಿಟ್ಟು ಸಿಗ್ತೀನಿ ಒಟ್ಟಿಗೆ ಮಾಡಿಬಿಟ್ಟು. ಗೈಸ್ ಕಾಫಿ ಕುಡ್ದ್ಬಿಟ್ಟು ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಏನು ಕ್ಲೋಸ್ ಮಾಡ್ಕೊಂಡು ಒಟ್ಟಿಗೆ ಬರ್ತೀನಿ ಅಂಗಡಿನ. ಗೈಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ಜಸ್ಟು. ಅದಕ್ಕೆ ಸ್ವಲ್ಪ ಫ್ಲಿಕ್ ಪೌಡರ್ ತಂದಿದ್ದು, ಅದ್ರ ಮೈಯಲ್ಲೆಲ್ಲ ಹುಳಾಗಿತ್ತಲ್ಲ ಅದ್ರದ್ದು. ಆ ಪೌಡರ್ನೆಲ್ಲ ಹಾಕ್ಬಿಟ್ಟು ಬಂದೆ. ಇವಾಗ ಜಸ್ಟ್ ರೆಸ್ಟ್ ಮಾಡೋಣ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.